ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 19ನೇ ಪ್ರಶ್ನೆ. ಗುರುತ್ವ ಬಲ ಎಂದರೇನು? ಗುರುತ್ವ ಬಲದ ಬಗ್ಗೆ ತಿಳ್ಕೊಂಡು ಅಲ್ವಾ? ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಇತರ ಪ್ರತಿಯೊಂದು ವಸ್ತುವಿನ ಮೇಲೂ ಪ್ರಯೋಗಿಸುವ ಬಲವನ್ನು ಗುರುತ್ವ ಬಲ ಬಗ್ಗೆ ನೀವು ಬಹಳಷ್ಟು ಕೇಳಿರ್ತೀರಿ. ಗುರುತ್ವ ಬಲ ಏನಿದೆ, ಈಗ ಭೂಮಿಯ ಸುತ್ತ ಚಂದ್ರ ಸುತ್ತಾ ಇರುತ್ತಾ, ಹಾಗೆ ಭೂಮಿಯ ಸುತ್ತ ಚಂದ್ರ ಸುತ್ತದೆ. ಸುತ್ತಬೋದಿತ್ತಲ್ಲ ನಮ್ ಚಂದ್ರ. ಗುರುಗ್ರಹಕ್ ಬೇರೆ ಚಂದ್ರ ಇದೆ ಅನ್ಬಿಡಿ, ನಮ್ ಚಂದ್ರ ಹೋಗಿ ಗುರುಗ್ರಹ ಸುತ್ತ ಸುತ್ತಬೋದಿತ್ತಲ್ಲ. ಆದ್ರೆ ಹಾಗಾಗೋದಿಲ್ಲ, ಭೂಮಿಯ ಸುತ್ತ ಯಾಕೆ? ಯಾಕಂದ್ರೆ ಭೂಮಿ ಅದರ ಮೇಲೆ ಗುರುತ್ವ ಬಲವನ್ನ ಹಾಕ್ತಾರೆ. ಅದೇ ತರ ಸೂರ್ಯನ ಸುತ್ತ ಗ್ರಹಗಳೆಲ್ಲ ಸುತ್ತಾ ಇರುತ್ತಲ್ಲ, ಇಲ್ಲೂ ಮತ್ತೆ ಬರುವಂತದ್ದು ಗುರುತ್ವ ಬಲ. ಅದೇ ತರ ಬೇರೆ ಬೇರೆ ನಕ್ಷತ್ರಗಳ ನಡುವೆ ಇರಬಹುದು, ಅಥವಾ ಗ್ರಹ ಉಪಗ್ರಹಗಳ ನಕ್ಷತ್ರ ಸೂರ್ಯ ಇಲ್ಲಿ ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೂ ಪ್ರಯೋಗಿಸುವ ಬಲ ಏನಿದೆ ಅದನ್ನ ಗುರುತ್ವ ಬಲ ಅಂತ ಕರಿತೀವಿ. ಇದು ಸಂಪರ್ಕ ಬಲನೋ ಸಂಪರ್ಕ ರಹಿತ ಬಲನೋ? ಸೂರ್ಯ ಚಂದ್ರನ ಭೂಮಿನ ಹಿಡ್ಕೊಂಡಿದಾನ? ಇಲ್ಲ. ಸೂರ್ಯ ಕೈ ಇಲ್ಲ ಅಲ್ವಾ, ಹಿಡ್ಕೊಂಡಿಲ್ಲ. ಹಾಗಿದ್ರೆ ಇದು ಸಂಪರ್ಕ ರಹಿತ ಬಲ, ಯಾವುದೇ ರೀತಿ ಸಂಪರ್ಕ ಇಲ್ಲ. ಹಾಗಾಗಿ ಗುರುತ್ವ ಬಲ ಸಂಪರ್ಕ ರಹಿತ ಬಲ ಆಗಿದೆ. ಇದು ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಇತರ ಪ್ರತಿಯೊಂದು ವಸ್ತುವಿನ ಮೇಲೂ ಪ್ರಯೋಗಿಸುವ ಬಲವಾಗಿದೆ. ಥ್ಯಾಂಕ್ ಯು.